ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ತಯಾರಿಯನ್ನ ಈಗಾಗಲೇ ನಾವು ಪ್ರತಿದಿನನೂ ಕೂಡ ವಿಡಿಯೋಗಳನ್ನ ಹಾಕೋದ್ರ ಮೂಲಕ ತಮಗೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ EVS ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀವಿ ಮತ್ತು ಇಂಗ್ಲಿಷ್ ಪ್ರಶ್ನೆಗಳನ್ನ ಕೂಡ ಬಿಡಿಸಿದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮಗೆ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಬರ್ತೀನಿ ವಿದ್ಯಾರ್ಥಿಗಳೇ. ಪ್ರತಿಯೊಬ್ರು ಕೂಡ ತಾವು ಹಿಂದಿನ ಒಂದು ವಿಡಿಯೋಗಳನ್ನ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದ್ರ ಜೊತೆಗೆ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಹಾಕಿರ್ತೇನೆ, ಅಲ್ಲಿಂದ ಹೋಗಿ ಅದನ್ನ ವೀಕ್ಷಣೆ ಮಾಡಬಹುದು. ಪ್ರತಿಯೊಬ್ರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಇದರಿಂದ ನಿಮ್ಗೆ ಉಚಿತವಾಗಿ ಈ ವಿವಿಧ ರೀತಿಯಾದಂತಹ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ತಮಗೆ ಕೋಚಿಂಗ್ ಅನ್ನ ಈ ಒಂದು ಆನ್ಲೈನ್ ಕೋಚಿಂಗ್ ಅನ್ನ ನೀಡಲಾಗುವುದು. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ಗಣಿತ ಭಾಗದಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ತಿಳ್ಕೊಂತ ಹೋಗೋಣ. ಇಲ್ಲೇ ಗಣಿತ ಭಾಗದಲ್ಲಿ ಕೂಡ 20 ಪ್ರಶ್ನೆಗಳು ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಗೆ ಇದು ಕೂಡ 2021ರ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ತಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ದೇನೆ. ಓಕೆ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಓಕೆ, ಥಿಕ್ನೆಸ್ ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ 1435 ಭಾಗಲೆ 15 ಇದರ ಭಾಗಲಬ್ಧ ಮತ್ತು ಶೇಷವನ್ನು ಕಂಡಿಡ್ರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 1435 ಇದೆ, ಇದನ್ನ ನೀವು 15ರಿಂದ ಭಾಗಿಸ್ಬೇಕು. ಓಕೆ, 15ರಿಂದ ಇದನ್ನ ತಾವು ಭಾಗಿಸ್ರಿ. 15ರ ಮಗ್ಗಿ ತಮಗೆ ಬರ್ಬೇಕು. ಮ್ಯಾಕ್ಸಿಮಮ್ ತಮಗೆ 25 ಮಟ್ಟ ಟೇಬಲ್ಸ್ ಬರ್ಬೇಕು ಪ್ರತಿಯೊಬ್ಬರಿಗೆ, ಅಂದ್ರೆ ತಾವು ಸುಲಭವಾಗಿ ಲೆಕ್ಕಗಳನ್ನ ಮಾಡ್ಬೋದು. 15 9 ಮಾಡಿ. 15 9 ಏನಾಗುತ್ತೆ, 135 ಬರುತ್ತೆ. 135 ಬರುತ್ತೆ. ಇಲ್ಲಿ ತಾವು ಕ್ಯಾನ್ಸಲ್ ಮಾಡಿ 10ರಲ್ಲಿ 5 ಹೋದ್ರೆ 5 6 7 8 ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 4ರಲ್ಲಿ 4 ಹೋದ್ರೆ 0, ಇದು 0 ಆಯ್ತು. ಮತ್ತೇನ್ ಮಾಡಿ 5ನ ತಾವು ಕೆಳಗಡೆ ಇಳಿಸ್ಕೊಡಿ. ನೆಕ್ಸ್ಟ್ ಅದಾದ ನಂತರ ಮತ್ತೆ 15ನ ಟೇಬಲ್ ನಿಯರೆಸ್ಟ್ 85ಗೆ ಸಮೀಪ ಇರೋದು, 85ಕ್ಕೆ ಯಾವ್ದು ಸಮೀಪ ಬರುತ್ತೆ ಅದನ್ನ ತಾವು ಮಾಡಿ. 15 5ಲೇ ಮಾಡಿ, 15 5ಲೇ 75 ಬರುತ್ತೆ. ಓಕೆ, ಅದನ್ನ ಮಾಡಿ. ಇಲ್ಲೇ 5ರೊಳಗೆ 5 ಹೋದ್ರೆ 0 ಬರುತ್ತೆ. ಅದಾದ ನಂತರ 8ರಲ್ಲಿ 7 ಹೋದ್ರೆ 1 ಆಯ್ತು. ಓಕೆ, ಇಲ್ಲಿ ತಾವು ಶೇಷವನ್ನ ನೋಡ್ರಿ, ಗಮನಿಸ್ರಿ. ಇಲ್ಲೇ ಭಾಗಲಬ್ಧ ಸಂಖ್ಯೆ ಇದನ್ನ ನಾವು ಭಾಗಲಬ್ಧ ಅಂತ ಕರಿತೀವಿ. 95 ಭಾಗಲಬ್ಧ ಇದೆ, ಶೇಷ 10 ಇದೆ. ಸೊ ಶೇಷ 10 ಭಾಗಲಬ್ಧ 95 ಮತ್ತು ಶೇಷ 10 ಇರುವಂತಹ ಸಂಖ್ಯೆ ಯಾವ್ದಿದೆ ನೋಡಿ. ಇಲ್ಲಿ ಭಾಗಲಬ್ಧ 95 ಇದೆ, ಶೇಷ 10 ಇದೆ. ಸೊ ಅದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸುಲಭವಾದಂತಹ ಪ್ರಶ್ನೆಗಳನ್ನೇ ಕೇಳಿರ್ತಾರೆ, ತಾವು ಅದನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಓಕೆ, 2ನೇ ಪ್ರಶ್ನೆಯನ್ನ ಇಲ್ಲಿ ಜಾಗ ಇಲ್ಲ, ಇದನ್ನ ಯೂಸ್ ಮಾಡ್ಕೊಳ್ಳೋಣ ಜಾಗಕ್ಕಾಗಿ. ಓಕೆ, 2ನೇ ಪ್ರಶ್ನೆಯಲ್ಲಿ ನೋಡ್ತಾ ಇರುವ ಹಾಗೆ ತಾವು ಇಲ್ಲಿ ಮೊತ್ತವನ್ನ ಮಾಡ್ಲಿಕ್ಕೆ ಹೇಳಿದರೆ 3 ಗಂಟೆ 20 ನಿಮಿಷ. 3 ಗಂಟೆಗಳನ್ನ, ಇದನ್ನ ಗಂಟೆಗಳನ್ನ ಸಪರೇಟ್ ಬರೀರಿ, ನಿಮಿಷವನ್ನ ಸಪರೇಟ್ ಬರೀರಿ. ಓಕೆ, 3 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ 20 ನಿಮಿಷಕ್ಕೆ ಏನ್ ಮಾಡ್ಬೇಕು, 4 ಗಂಟೆ 20 ನಿಮಿಷಗಳ ಮೊತ್ತವೆಷ್ಟು, ಇವೆರಡನ್ನ ಕೂಡಿಸಿದಾಗ ಎಷ್ಟಾಗುತ್ತೆ, 4 ಗಂಟೆ 30 ನಿಮಿಷ. ಓಕೆ, ನಿಮಿಷಗಳನ್ನ ಪ್ರತ್ಯೇಕವಾಗಿ ತಾವು ಆಡ್ ಮಾಡ್ಬೇಕು, ಗಂಟೆಯನ್ನ ಪ್ರತ್ಯೇಕವಾಗಿ ಆಡ್ ಮಾಡ್ಬೇಕು. 30 + 20 50 ನಿಮಿಷ ಬಂತು ಇಲ್ಲೇ. ನೆಕ್ಸ್ಟ್ 4 3 7 7 ಗಂಟೆ 50 ನಿಮಿಷ. 7 ಗಂಟೆ 50 ನಿಮಿಷ ಎಲ್ಲಿ ಆಪ್ಷನ್ ಇದೆ ನೋಡಿ, 7 ಗಂಟೆ 50 ನಿಮಿಷ ಆಪ್ಷನ್ ಎ ಅಲ್ಲಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬರುತ್ತೆ ವಿದ್ಯಾರ್ಥಿಗಳೇ. ಅದಾದ ನಂತರ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಮುಂದಿನ ಪ್ರಶ್ನೆಯಲ್ಲಿ ತಾವೆಲ್ಲ ನೋಡ್ತಾ ಇರುವ ಹಾಗೆ 87 ಡಿಗ್ರಿ ಇದು ಯಾವ ವಿಧದ ಕೋನಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದ್ದಾರೆ. ವಿಚ್ ಟೈಪ್ ಆಫ್ ಆಂಗಲ್ ಈಸ್ 87. ಓಕೆ, 87 ಡಿಗ್ರಿ ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 1ನೇ ಆಪ್ಷನ್ ಲಘು ಕೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ಆಪ್ಷನ್ ಸರಳ ಕೋನ, 3ನೇ ಆಪ್ಷನ್ ವಿಶಾಲ ಕೋನ ಕೊಟ್ಟಿದ್ದಾರೆ, 4ನೇ ಆಪ್ಷನ್ ಅಲ್ಲಿ ಲಂಬ ಕೋನ ಕೊಟ್ಟಿದ್ದಾರೆ. ಇಲ್ಲಿ ಲಘು ಕೋನ ಏನಂತ ಹೇಳಿದ್ರೆ 0 ಡಿಗ್ರಿಗಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ನಾವು ಲಘು ಕೋನ ಅಂತ ಹೇಳಿ ಕರಿತೀವಿ. ಸೊ 3ನೇ ಪ್ರಶ್ನೆಗೆ ಇದು ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಲಘು ಕೋನ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸರಳ ಕೋನ ಅಂತ ಹೇಳಿದ್ರೆ ಇದು 180 ಡಿಗ್ರಿಗೆ ಸಮ ಇರುತ್ತೆ ಸರಳ ಕೋನ. ವಿಶಾಲ ಕೋನ ಅಂತ ಹೇಳಿದ್ರೆ 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನ ನಾವು ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. ಲಂಬ ಕೋನ 90 ಡಿಗ್ರಿ ಇರುತ್ತೆ. ಲಂಬ ಕೋನ ಯಾವಾಗ್ಲೂ 90
ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಅದಾದ ನಂತರ 4ನೇ ಪ್ರಶ್ನೆಯಲ್ಲಿ ತಾವು ಇಲ್ಲೇ ನೋಡ್ತಾ ಇರುವ ಹಾಗೆ 4ನೇ ಪ್ರಶ್ನೆ, ಕೆಳಗಿನ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣ ಕಂಡುಹಿಡಿಯಿರಿ. ವಿಸ್ತೀರ್ಣ, ಇಲ್ಲಿ ಚಿತ್ರವನ್ನ ತಾವು ನೋಡಿದಾಗ ಇದು ಚಿತ್ರ ಯಾವುದರದ ಚಿತ್ರ ಅನ್ನೋದನ್ನ ತಾವು ಮೊದಲು ಕಂಡುಹಿಡಬೇಕು. ಇದು ಒಂದು ಆಯತ ಆಗಿದೆ. ಓಕೆ, ಆಯತದ ತಾವು ವಿಸ್ತೀರ್ಣ, ಏರಿಯಾ, ಆಯತದ ವಿಸ್ತೀರ್ಣ ಏನು ಬರುತ್ತೆ? ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ತಾವು. ಆಯತದ ವಿಸ್ತೀರ್ಣದ ಸೂತ್ರ ತಮಗೆ ಗೊತ್ತಿರಬೇಕು. ಓಕೆ, ಆಯತದ ವಿಸ್ತೀರ್ಣ ಲೆಂತ್ ಇಂಟು ಉದ್ದ ಗುಂಡ್ಲೆ ಅಗಲ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಲೆಂತ್ ಇಂಟು ಬ್ರೆಡ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ 90, ಅಗಲ 70. ಇವೆರಡನ್ನ ತಾವು ಮಲ್ಟಿಪ್ಲೈ ಮಾಡಿ 90 ಇಂಟು 70 ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 9 7 63 ಆಗುತ್ತೆ. ಇದು ಒಂದು 0, ಇದೊಂದು 0, 2 0ನ ಪ್ಲೇಸ್ ಮಾಡಿ, 2 0ನ ಬರೀರಿ. ಅಂದ್ರೆ 6300. ಇದನ್ನ ಚದುರ ಮೀಟರ್, cm ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರಿಬೇಕು, ಅಥವಾ ಚದುರ ಸೆಂಟಿಮೀಟರ್ ಅಂತ ಹೇಳಿ ಬರಿಬೇಕು. ಸೊ ಇಲ್ಲಿ 6300 ಆಪ್ಷನ್ ಇಲ್ಲಿದೆ. 6300 ಚದುರ ಸೆಂಟಿಮೀಟರ್, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದಾದ ನಂತರ 8ನೇ ಪ್ರಶ್ನೆಯಲ್ಲಿ 8 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, 5ನೇ ಪ್ರಶ್ನೆ, 8 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಕೇಳಿದರೆ ಇಲ್ಲಿ 8 ಅಂಕಿಗಳನ್ನ ಎಣಿಸ್ರಿ. ಇಲ್ಲಿ 0 ಲಾಸ್ಟ್ ಡಿಜಿಟ್ 0 ಇದೆ ಅಂದ್ರೆ ಇದು ಬರಂಗಿಲ್ಲ, ಇಲ್ಲಿ ಬರುತ್ತೆ ಇದು. ಅಂಕಿಗಳನ್ನ ಎಣಿಸ್ರಿ. 1 2 3 4 5 6 7 8. ಸೊ ಇಲ್ಲಿ 8 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ. ಇಲ್ಲಿ 6ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ 6ನೇ ಪ್ರಶ್ನೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿ ಹೇಳಿದ್ದಾರೆ. ಅರೇಂಜ್ ದ ಫಾಲೋವಿಂಗ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿ ಹೇಳಿದ್ದಾರೆ. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಏರಿಕೆ ಕ್ರಮದಲ್ಲಿ ಇದನ್ನ ಜೋಡಿಸ್ಬೇಕು. ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂತ ಹೇಳಿದ್ರೆ ಫಸ್ಟ್ ಡಿಜಿಟ್ ಅನ್ನ ತಾವು ನೋಡ್ತಾ ಬರ್ರಿ. ಫಸ್ಟ್ ಡಿಜಿಟ್ ಅಲ್ಲಿ ಎಲ್ಲಾನು ಕೂಡ 0 ಕೊಟ್ಟಿದ್ದಾರೆ, ಎಲ್ಲದರಲ್ಲೂ ಕೂಡ 0 ಇದೆ. ಅದಾದ್ಮೇಲೆ ತಾವು ಸೆಕೆಂಡ್ ಡಿಜಿಟ್ ಅನ್ನು ನೋಡ್ರಿ, ಪಾಯಿಂಟ್ ಆದ್ಮೇಲೆ ಬರುವಂತ ಡಿಜಿಟ್ ಇದು 5, ಇದು 9, ಇದು 7, ಇದು 1. ಸೊ 1ನ್ನ ಫಸ್ಟ್ ಬರೀಬೇಕು. 1ನ್ನ ಫಸ್ಟ್ ಬರೆದು 0.11. ನೆಕ್ಸ್ಟ್ ಇದಾದ ನಂತರ ಇದಕ್ಕಿಂತ ಸ್ವಲ್ಪ ಡಿಜಿಟ್ ಅಂದ್ರೆ 0.5 ಬರುತ್ತೆ. ನೆಕ್ಸ್ಟ್ ಡಿಜಿಟ್ ಅಂತ ಹೇಳಿದ್ರೆ 0.5. ಇದಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 0.78. ಇದಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ 0.90. ಓಕೆ, ಈ ಆಪ್ಷನ್ ಇರುವಂತಹದನ್ನ ತಾವು ಕಂಡಿಡ್ರಿ. ಎಲ್ಲಿದೆ ನೋಡಿ, 0.11 ಇಲ್ಲಿದೆ. ಅದಾದ ನಂತರ 0.5, 0.78, 0.90. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳು. ಇದು ಭಿನ್ನ ರಾಶಿ. ಇಲ್ಲೇ 1 2 3 4 5 ಒಟ್ಟು 5 ಭಾಗಗಳದಾವ, ಅಂದ್ರೆ 5 ಶೇಡ್ ಮಾಡಿರುವಂತಹ ಭಾಗ 3 ಪ್ಲಸ್ ಇಲ್ಲೂ ಕೂಡ ಒಟ್ಟು ಭಾಗಗಳು 5, ಇದರಲ್ಲಿ ಶೇಡ್ ಮಾಡಿರುವಂತಹ ಭಾಗ 2. ಇದನ್ನ ತಾವು ಆಡ್ ಮಾಡಿದಾಗ 3/5 ಪ್ಲಸ್ 2/5 ಓಕೆ ಈಸ್ ಈಕ್ವಲ್ ಟು ಇದು 5. ಭಿನ್ನ ರಾಶಿಗಳು ಛೇದಗಳ ಸಮ ಇದ್ರೆ ಒಂದ್ಸತ ಬರೀತಾರೆ. 3 + 2 ಅಂದ್ರೆ 5. ಓಕೆ, 5/5. 5/5 ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ. ಓಕೆ, ಸೊ ಇಲ್ಲೇ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 8ನೇ ಪ್ರಶ್ನೆಯನ್ನ ತಾವು ಕಮೆಂಟ್ ಮೂಲಕ ತಿಳಿಸ್ಬೇಕು. 8ನೇ ಪ್ರಶ್ನೆ ಇಲ್ಲಿ ಸಿಲಿಂಡರ್ ನ ಆಕೃತಿ ಯಾವ್ದು ಬರುತ್ತೆ? ಇಲ್ಲಿ ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ 4ರಲ್ಲಿ ಯಾವುದು ಸಿಲಿಂಡರ್ ಅಂತ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 9ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 9, 3, 5, 2, 11, 2 ಇವುಗಳ ಮೊತ್ತ ಕಂಡುಹಿಡ್ರಿ ಅಂತ ಹೇಳಿ ಹೇಳಿದರೆ ಅದನ್ನ ತಾವು ಇಲ್ಲಿ ಗುಣಾಕಾರ ವಿಧದಲ್ಲಿ ಅದನ್ನ ಕೊಟ್ಟಿದ್ದಾರೆ. ಅದನ್ನ ತಾವು ಫಸ್ಟ್ ಆಡ್ ಮಾಡಿ 11 ಅದಾದ್ಮೇಲೆ 11 ಆದ್ಮೇಲೆ ಏನ್ ಕೊಟ್ಟಿದ್ದಾರೆ? 2 + 2 4 ಬರ್ಕೊರಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ? 3 ಆದ್ಮೇಲೆ 9 ಕೊಟ್ಟಿದ್ದಾರೆ. ಓಕೆ, ಇವನ್ನೆಲ್ಲವನ್ನು ಕೂಡ ತಾವು ಆಡ್ ಮಾಡಿ 9, 10, 14, 15, 16, 17. ಓಕೆ, 17 ಆಯ್ತು, 27 ಆಯ್ತು. ಓಕೆ, ಆಪ್ಷನ್ ಅಲ್ಲಿ ನೋಡ್ರಿ, ಆಡ್ ಮಾಡಿ ಸರಿಯಾಗಿ ಇದನ್ನ ಮತ್ತೆ ಆಡ್ ಮಾಡೋಣ. 9 + 2 11 ಆಗುತ್ತೆ. 9 + 2 11, 11 + 11 22 ಆಯ್ತು. 11 + 11 22 ಆಯ್ತು. ಅದಾದ ನಂತರ 5, 2, 7 ಆಯ್ತು. ಇದು 3. ಓಕೆ, 7, 3, 10, 12. ನೆಕ್ಸ್ಟ್ 2, 1, 3 32 ಬರುತ್ತೆ. ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ 15 2 30 ಇದು ಬರಂಗಿಲ್ಲ.
16 ಎರಡ್ಲೆ 32 ಬರುತ್ತೆ. ಸೊ ಇದು ಬರ್ತಾ ಇದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ಇದು ರಾಂಗ್ ಆಗಿದೆ, ಇದು 32 ಬರುತ್ತೆ. 16 ಎರಡ್ಲೆ 32 ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದಾದ ನಂತರ ನೆಕ್ಸ್ಟ್ 10ನೇ ಪ್ರಶ್ನೆ. ಇಲ್ಲಿ 10ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಘನಗಳಲ್ಲಿರುವಂತಹ ಅಂಚುಗಳ ಸಂಖ್ಯೆ. ಅಂಚುಗಳು ಘನ ಅಂತ ಹೇಳಿದ್ರೆ ಕ್ಯೂಬ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಇದು ಕೂಡ ಕ್ಯೂಬೇ. ಓಕೆ, ಈ ಕ್ಯೂಬ್ ನಲ್ಲಿ ಅಂಚುಗಳ ಸಂಖ್ಯೆ. ಅಂಚುಗಳು ಅಂತ ಹೇಳಿದ್ರೆ ಇವನ್ನ ನಾವು ಅಂಚುಗಳ ಅಂತ ಹೇಳಿ ಕರಿತೀವಿ. ಇದು ಒಂದು ಅಂಚು, 2, ಓಕೆ, 3, 4, 5, 6, 7. ಓಕೆ, ಇದರ ಹಿಂಭಾಗದಲ್ಲಿ ಒಂದಿರುತ್ತೆ, 8. ಸೊ 8 ಅಂಚುಗಳು ಬರ್ತವೆ. ಘನದಲ್ಲಿರುವಂತಹ ಅಂಚುಗಳ ಸಂಖ್ಯೆ ಅಂತ ಹೇಳಿದ್ರೆ 8 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ವಿದ್ಯಾರ್ಥಿ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೆ 100 ಮಿಲಿ ಲೀಟರ್ ಕಬ್ಬಿನ ಹಾಲನ್ನು 4 ಜನ ಸ್ನೇಹಿತರಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೆತ ಕಬ್ಬಿನ ಹಾಲಿನ ಅಳತೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ 100 ಮಿಲಿ ml ಇದೆ. 100 ml ಅನ್ನ 4 ಮಂದಿಗೆ ಹಂಚಿದ್ದಾರೆ. ಸೊ ಇಲ್ಲಿ ತಾವು ಕಟ್ತಾ ಹೊಡ್ರಿ. 4 ಒಂದ್ಲೆ 4 ಎರಡಲೆ 8 ಆಗುತ್ತೆ. 8 ಅಂದ್ರೆ 2 ಉಳಿತು, 20 ಆಯ್ತು. 4 5ಲೆ 20. ಓಕೆ, ಅಂದ್ರೆ ಒಬ್ಬೊಬ್ಬರಿಗೆ 25 ml ಬರುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 12ನೇ ಪ್ರಶ್ನೆ, 1 ಡಜನ್ ಸೇಬು ಹಣ್ಣಿನ ಬೆಲೆ 96 ಆದರೆ 1 ಸೇಬು ಹಣ್ಣಿನ ಬೆಲೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಟ್ಟು 1 ಡಜನ್ ಸೇಬು ಹಣ್ಣಿನ ಬೆಲೆ ಕೊಟ್ಟಿದ್ದಾರೆ. 1 ಡಜನ್ ಸೇಬು ಹಣ್ಣಿನ ಬೆಲೆ ಎಷ್ಟಿದೆ? 1 ಡಜನ್ ಅಂತ ಹೇಳಿದ್ರೆ 12. ಓಕೆ, 12 ಸೇಬು ಹಣ್ಣಿನ ಬೆಲೆ 96 ಆದರೆ ಒಂದನ್ನ ತಾವು ಎಷ್ಟು ಅಂತ ಹೇಳಿ ಅದನ್ನ ಕರಿಬೇಕು. ಇಲ್ಲಿ 12 ಒಂದ್ಲೆ 12 ಎಂಟ್ಲೆ 96, 12 ಎಂಟ್ಲೆ 96 ಅಂತ ಹೇಳಿದ್ರೆ 1 ಸೇಬು ಹಣ್ಣಿನ ಬೆಲೆ 8 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇಲ್ಲಿ 13ನೇ ಪ್ರಶ್ನೆ, ಇವುಗಳಲ್ಲಿ ಗುಣಲಬ್ಧ ಕಂಡುಹಿಡ್ರಿ ಅಂತ ಹೇಳಿ ಕೇಳಿದರೆ. ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫಾಲೋವಿಂಗ್. ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ. 2/3, 5/2, 8/3, 11/6 ಇಂಟು 0 ಕೊಟ್ಟಿದ್ದಾರೆ. ನಾವು ಯಾವಾಗ್ಲೂ ನೆನ್ಪಿಡ್ಬೇಕು, ಯಾವ್ದಾದ್ರು ಸಂಖ್ಯೆಯನ್ನ ನಾವು 0ಇಂದ ಗುಣಿಸಿದ್ರೆ ಅದರ ಒಂದು ಮೊತ್ತ ಯಾವಾಗ್ಲೂ ಕೂಡ 0 ಇರುತ್ತೆ. ಎಷ್ಟು ಸಂಖ್ಯೆ ಆದ್ರೂ ಸಹಿ ಆ ಒಂದು ಸಂಖ್ಯೆನ ನಾವು 0ಇಂದ ಗುಣಿಸಿದಾಗ ಅದರ ಮೊತ್ತ ಯಾವಾಗ್ಲೂ ಕೂಡ 0 ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಈ 13ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದಾದ ನಂತರ 14ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. 14ನೇ ಪ್ರಶ್ನೆಯಲ್ಲಿ ಏನೆಲ್ಲ ಕೇಳಿದಾರೆ ಅಂತ ನೋಡ್ತಾ ಹೋಗೋಣ. ಒಂದು ಆಯತ ಘನದ ಗಾತ್ರವು ದ ವ್ಯಾಲ್ಯೂಮ್ ಆಫ್ ದ ಕ್ಯೂಬೈಡ್ ಕಂಡುಹಿಡಿಯಲು ಕೇಳಿದ್ದಾರೆ. ಸೂತ್ರ ವ್ಯಾಲ್ಯೂಮ್ ಆಫ್ ದ ಕ್ಯೂಬೈಡ್ ಅಂತ ಹೇಳಿದ್ರೆ ಆಯತ ಘನ. ಸೊ ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ, ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 15ನೇ ಪ್ರಶ್ನೆ, ಒಂದು ಆಯತದ ಒಳಕೋನಗಳ ಮೊತ್ತ. ಓಕೆ, ಯಾವಾಗ್ಲೂ ಆಯತ ರೆಕ್ಟ್ಯಾಂಗಲ್. ಓಕೆ, ಇಲ್ಲಿ ರೆಕ್ಟ್ಯಾಂಗಲ್ ಆಯತವನ್ನ ಕರಿತೀವಿ ನಾವು. ಇಲ್ಲಿ 4 ಕೋನಗಳು, 2 ತ್ರಿಭುಜಗಳಾಗ್ತವೆ. ಒಂದು ತ್ರಿಭುಜಗಳ ಒಳಕೋನಗಳ ಮೊತ್ತ 180, ಇನ್ನೊಂದು ತ್ರಿಭುಜದ ಒಳಕೋನಗಳ ಮೊತ್ತ 180. 180 ಪ್ಲಸ್ 180 ಅಂತ ಹೇಳಿದ್ರೆ 360 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದಾದ ನಂತರ 16ನೇ ಪ್ರಶ್ನೆ. ಇಲ್ಲಿ 16ನೇ ಪ್ರಶ್ನೆ, 2904 ಅಂಕಿಗಳನ್ನು ಮಾತ್ರ ಬಳಸಿಕೊಂಡು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಿ ಅಂತ ಹೇಳಿ ಹೇಳಿದರೆ. ಅತ್ಯಂತ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ಬೇಕು. ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಫಸ್ಟ್ ತಾವು ಆ ದೊಡ್ಡ ಸಂಖ್ಯೆನ ಬರೀರಿ, 9ನ ಫಸ್ಟ್ ಬರೀರಿ. ಅದಾದ ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ 4, ಇದಕ್ಕಿಂತ ಚಿಕ್ಕ ಸಂಖ್ಯೆ 2, ಇದಕ್ಕಿಂತ ಚಿಕ್ಕ ಸಂಖ್ಯೆ 0. ಸೊ 9420, 9420. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 5 ರೂಪಾಯಿ ಎಷ್ಟು ಪೈಸೆಗೆ ಸಮ ಅಂತ ಹೇಳಿ ಕೇಳಿದರೆ. 5 ರೂಪಾಯಿ, ಹೌ ಮೆನಿ ಪೈಸೆ ಆರ್ ದೇರ್ ಇನ್ 5 rupees ಅಂತ ಹೇಳಿದ್ರೆ 5 ರೂಪಾಯಿ ಅಂತ ಹೇಳಿದ್ರೆ 500 ಪೈಸೆಗೆ ಸಮ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಉತ್ತರ ಬರುತ್ತೆ. ನೆಕ್ಸ್ಟ್, ಒಂದು ಚೌಕದ ಅಂಚಿನ ಉದ್ದ 60 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು? ಚೌಕದ ವಿಸ್ತೀರ್ಣ ಕಂಡುಹಿಡುವಂತಹ ಸೂತ್ರ ಅಂತ ಹೇಳಿದ್ರೆ ಬಾಹು ಇಂಟು ಬಾಹು ಬರುತ್ತೆ, ಎ ಇಂಟು ಎ. ಓಕೆ, ಎ ಇಂಟು ಎ. ಎ ಅನ್ನೋದು ಒಂದು ಬಾಹು ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ. ಎಲ್ಲಾ ಬಾಹುಗಳು ಸಮ ಇರ್ತಾವೆ. ಚೌಕದಲ್ಲಿ ಎಲ್ಲಾ ಬಾಹುಗಳ ಸಮ ಇದ್ರೆ 60 ಇಂಟು 60. ಓಕೆ, 6 36 ಆಗುತ್ತೆ. 2 0 ಬರೀರಿ. 3600 ಬರುತ್ತೆ. 3600 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ,
ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ 11/2 ಯಾವ ವಿಧದ ಭಿನ್ನರಾಶಿ? ಇಲ್ಲಿ ಇದು ಮೇಗಿರೋದನ್ನ ನಾವು ಅಂಶ ಅಂತ ಹೇಳಿ ಕರಿತೀವಿ, ಕೆಳಗಿರೋದನ್ನ ಛೇದ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಸೊ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿರುವಂತಹ ಭಿನ್ನರಾಶಿಯನ್ನ ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೀವಿ. ಇದರ ಅಪೋಸಿಟ್, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ರೆ ಅದನ್ನ ಸಮಭಿನ್ನ ರಾಶಿ, ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲೇ ಅಂಶ ದೊಡ್ಡದಿದೆ, ಸೊ ಆ ಕಾರಣಕ್ಕಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ಅದೇ ರೀತಿ ಕೊನೆಯ ಪ್ರಶ್ನೆ ಇಲ್ಲೇ 20 ಲಸಾವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 20, 40 ಮತ್ತು 60 ಇವುಗಳ ಲಸಾವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ 2 10 20, 2 2 22 40, 2 3. ಓಕೆ, ಮತ್ತ ನಾವು ಇದನ್ನ 2ರಿಂದ ಹೊಡಿಬಹುದು. 2 5 10 ಆಯ್ತು. ನೆಕ್ಸ್ಟ್ 2 10 20 ಆಯ್ತು. ಅದಾದ ನಂತರ 2 15 ಬರುತ್ತೆ. ಮತ್ತೆ ಕಟ್ತಾ ಹೊಡ್ರಿ, 5ರ ಮಗ್ಗಿ ಒಳಗೆ ಹೋಗುತ್ತೆ. 5 1 5 2 10, 5 3 15 ಮತ್ತೆ ಹೋಗುತ್ತೆ. ಇದು 5. ಓಕೆ, ನೆಕ್ಸ್ಟ್ ಇದು 2 1 ಬರುತ್ತೆ. 3 ಆಸ್ ಇಟ್ ಈಸ್ ಇಡ್ರಿ, ಮತ್ತೆ 3 ತಗೋರಿ. ಓಕೆ, ಇವನ್ನೆಲ್ಲವನ್ನ ಮಲ್ಟಿಪ್ಲೈ ಮಾಡಿ 2 × 2 × 5 × 2 × 3. ಓಕೆ, 2 × 2 5 × 2 × 3. ಓಕೆ, ಇಲ್ಲಿ 2 2 4 4 5 20 22 40. ಓಕೆ, 43 4 3 12 120 ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. 120, ಇದರ ಲಸ 120 ಬರುತ್ತೆ. ಓಕೆ, ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ EVS ಗೆ ಸಂಬಂಧಪಟ್ಟಂತೆ ತಮಗೆ ಕೀ ಉತ್ತರಗಳನ್ನ, ಮಾಡೆಲ್ ಕ್ವಶನ್ ಪೇಪರ್ 2021, 22 ಮತ್ತು 23 3 ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾ ಬರ್ತೀನಿ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರೋದು ಮಾಹಿತಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.